ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ರಲ್ವಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನಗಳಾಗಿತ್ತು ವ್ಲಾಗ್ನ ಮಾಡಿದೆ, ಮತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಮತ್ತು ನಾನು ರಿಪೀಟ್ ಬೆಂಗಳೂರಿಗೆ ಹೋಗಿ ಬಟ್ಟೆಗಳನ್ನೆಲ್ಲ ಹಾಕ್ಸಿದ್ದೀನಿ. ಈ ಸಾರಿ ಎಲ್ಲ ಮಗ್ದಲ್ಲಿ ರೆಡಿಯಾಗಿರೋಂಥ ರೇಷ್ಮೆ ಸಾರಿಗಳನ್ನ ಹಾಕ್ಸಿದ್ದೀನಿ. ತುಂಬಾ ರೆಸ್ಪಾನ್ಸ್ ಸಿಕ್ಕಿದೆ ನನಗೆ ಈ ಏರಿಯಾದಲ್ಲಿ. ಬಟ್ ನಾನಿನ್ನೂ ಆನ್ಲೈನ್ ಅಂತ ಮಾಡ್ಕೊಂಡಿಲ್ಲ. ಯಾಕೋ ಆನ್ಲೈನ್ ಮಾಡೋದಕ್ಕೆ ಇಷ್ಟ ಆಗ್ತಿಲ್ಲ ನನಗೆ, ಸೊ ಹಾಗಾಗಿ ಸುಮ್ಮನಾಗಿದ್ದೀನಿ. ಹಾಗೆ ಸ್ನೇಹಿತರೆ, ಇವತ್ತು ಹುಣ್ಣಿಮೆ ದಿನ. ನಿನ್ನೆ ನೈಟೆಲ್ಲ ನಮ್ಮ ಮನೆಯವ್ರಿಗೆ ಕೆಲಸ ಆಯಿತು. ಬೆಳಗ್ಗೆ 5:30 ಆಗಿತ್ತು ಅವ್ರು ಬಂದಾಗ. ಅವ್ರು ಬಂದ ತಕ್ಷಣ ನಾನೆಲ್ಲ ಕಸ ಗುಡಿಸ್ಕೊಟ್ಟೆ. ಅವರು ಕೂಡ ಹೊರಗಡೆ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಕೊಟ್ಟರು. ಅಷ್ಟರಲ್ಲಿ ನಾನು ಕೂಡ ಹೊರಗಡೆ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡೆ. ಅವರು ಸ್ನಾನ ಮತ್ತು ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಹೋಗಿ ಮಲ್ಕೊಂಡಿದ್ದಾರೆ, ಯಾಕೆಂದರೆ ಓವರ್ ನೈಟೆಲ್ಲ ಇತ್ತು. ಇವಾಗ ಟೈಮ್ 9 ಗಂಟೆ ಆಗಿದೆ. ಬ್ರೇಕ್ಫಾಸ್ಟಿಗೆ ಹೇಳ್ತಾರಣ ಅಂತ ಹೇಳ್ಬಿಟ್ಟು ಒಂದು ಸಾರಿ ಬಂದೆ, ಯಾಕೋ ಹೇಳ್ತಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ರವೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ. ಇದೊಂದು ಸ್ವಲ್ಪ ಕುದ್ಬಿಟ್ರೆ ರವೆ ಹಾಕಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಉಪ್ಪಿಟ್ಟು ಯಾವಾಗಲೂ ಬಿಸಿಯಾಗಿ ತಿಂದ್ರೇ ರುಚಿ, ಇಲ್ಲ ಅಂದರೆ ಅದು ರುಚಿ ಇರಲ್ಲ. ಸೊ ಹಂಗಾಗಿ ಅವ್ರು ಹೇಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬಂದು ಹುಣ್ಣಿಮೆ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲಿ ಚೌಡಮ್ಮ ದೇವಿ ಜಾತ್ರೆ ಆಗುತ್ತೆ ಪ್ರತಿ ವರ್ಷ. ಹಾಗೆ ನಮ್ಮ ಏರಿಯಾಕ್ಕೆ ನಿಯರ್ ಆಗುತ್ತೆ, ಒಂದು 3-4 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿ ಬನಶಂಕರಿ ದೇವಿ ಇದೆ. ಸೊ ಅಲ್ಲೂ ಕೂಡ ವಿಶೇಷವಾಗಿ ಜಾತ್ರೆ ಆಗುತ್ತೆ. ಪ್ರತಿ ವರ್ಷವೂ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಈ ವರ್ಷ ತುಂಬಾ ವಿಶೇಷವಾಗಿ ಜಾತ್ರೆ ಇದೆ ಬನಶಂಕರಿ ದೇವಸ್ಥಾನದಲ್ಲಿ. ಯಾಕೆಂದರೆ ಈ ವರ್ಷ ಹೊಸದಾಗಿ ರಥನ ರೆಡಿ ಮಾಡಿಸಿದ್ದಾರಂತೆ. ಸೊ ಹಾಗಾಗಿ ತುಂಬಾ ಗ್ರ್ಯಾಂಡಾಗಿ ಜಾತ್ರೆನ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ ಚೌಡಮ್ಮ ದೇವಿ ಜಾತ್ರೆಗೆ ಹೋಗ್ತೀವಿ. ಸಂಜೆ 5 ಗಂಟೆಗೆ ಅಲ್ಲಿ ರಥೋತ್ಸವ ಇರೋದ್ರಿಂದ ಸೊ ಅಲ್ಲೂ ಕೂಡ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ. ಹಾಗೆ ಜಾತ್ರೆಗೆ ಹೋಗ್ತೀನಿ. ಎಲ್ಲದೂ ಒಂಥರ ಖುಷಿನೇ, ಆದರೂ ಕೂಡ ಮನಸ್ಸಿಗೇನೋ ಒಂಥರ ಬೇಜಾರು. ತುಂಬ ಅಂದರೆ ತುಂಬಾ ಬೇಜಾರು. ಸ್ವಲ್ಪ ಅಲ್ಲ, ತುಂಬ ಬೇಜಾರು, ಹೇಳ್ಕೊಳ್ದಿಕ್ಕಾಗಲ್ಲ. ಆದರೂ ಕೂಡ ನಗ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ, ಇವತ್ತು ಅಮ್ಮ ಮನೇಲಿ ಎಲ್ಲರೂ ಸೇರಿದ್ದಾರೆ. ಅಮ್ಮ ಮನೆ ಕಡೆಯಿಂದ ಇವತ್ತು ವಿಶೇಷವಾದ ಪೂಜೆ ಇದೆ. ವಿಶೇಷವಾಗಿದ್ದು ಅಂದರೆ ತುಂಬಾ ವಿಶೇಷವಾದ ಪೂಜೆ ಇದೆ ಅಮ್ಮ ಮನೆ ಕಡೆಯಿಂದ. ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಸೇರಿದ್ದಾರೆ. ನಾನು ಒಬ್ಬಳು ಹೋಗಿಲ್ಲ. ಯಾಕೆ ಅಂತಂದರೆ ಇವತ್ತಿಗೆ ನನ್ನ ಪೀರಿಯಡ್ ಡೇಟ್ ಬಂದುಬಿಟ್ಟು 5 ಡೇಸು. ಸೊ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ. ಇವತ್ತಿಗೆ 5 ಡೇಸ್ ಆಗಿದೆ. ಸೊ ಹಾಗಾಗಿ ನಾನು ಆ ಒಂದು ಪೂಜೆಗೆ ಹೋಗೋದಕ್ಕಾಗಲಿಲ್ಲ. ಇಲ್ಲಿ ಸಣ್ಣಕ್ಕ ಹೋಗಿದ್ದಾರೆ, ಮತ್ತು ತಂಗಿ ಮಕ್ಕಳು, ನನ್ನ ಮಕ್ಕಳು, ಹಾಗೆ ತಮ್ಮ ಎಲ್ಲರೂ ಹೋಗಿದ್ದಾರೆ. ಎಲ್ಲರೂ ಒಂದು ಕಡೆ ಸೇರಿದ್ದಾರೆ. ನಾನು ಇಲ್ವಲ್ಲ ಅನ್ನೋದೊಂದು ಬೇಜಾರು ನನಗೆ. ಯಾಕಲ್ಲಿ ಹೋಗೋದಕ್ಕಾಗಲಿಲ್ಲ ಅಂತಂದರೆ, ನನ್ನ ದೊಡ್ಡ ತಮ್ಮ ಬಂದುಬಿಟ್ಟು ಸ್ವಾಮಿ ಮಾಲೆ ಹಾಕಿದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಅವ್ರು ಚಿಕ್ಕವರಿದ್ದಾಗಲೂ ಕೂಡ 1-2 ಸಾರಿ ಹಾಕಿದ್ರು, 2 ವರ್ಷ ಹಾಕಿದ್ರು. ಬಟ್ ಒಂದು ಸಾರಿ ಮಿಸ್ ಆಗಿ ಹೋಗ್ಬಿಟ್ಟಿದ್ರು. ಹಾಗಾಗಿ ಅಮ್ಮಂಗೆ ಭಯ ಅಂಥೇಳಿ ಅವರು ಸ್ವಾಮಿ ಚಿಕ್ಕವರಿದ್ದಾಗ ಮತ್ತೆ ಮಾಲೆ ಹಾಕಿಸ್ಲಿಲ್ಲ, ಅಲ್ಲಿಗೆ ಬಿಡಿಸಿದ್ರು. ಬಟ್ ಇವಾಗ ದೊಡ್ಡವರಾಗಿದ್ದಾರಲ್ವ, ಸೊ ಹೋಗಿ ಬರ್ತಾರೆ ಅಂತೇಳಿ ಮತ್ತು ಯಾಕೋ ನನ್ನ ತಮ್ಮ ಬಂದುಬಿಟ್ಟು ಸ್ವಾಮಿ ಮಾಲೆ ಹಾಕ್ತೀನಿ ಅಂತ ಕೇಳಿದ್ದಕ್ಕೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಹಾಗಾಗಿ ಇವತ್ತು ಅಯ್ಯಪ್ಪ ಸ್ವಾಮಿದು ವಿಶೇಷವಾದ ಪೂಜೆ ಇರುತ್ತೆ. ಶಬರಿಗೆ ಹೋಗೋದಕ್ಕಿಂತ ಮುಂಚೆ ಪಡಿ ಪೂಜೆ ಅಂತ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ವಿಶೇಷವಾಗಿ ಪಡಿ ಪೂಜೆ ಮತ್ತು ತುಪ್ಪದ ಕಾಯಿ ತುಂಬಿಸೋದು ಅದೆಲ್ಲದು ವಿಶೇಷವಾಗಿ ಪೂಜೆ ಇರುತ್ತೆ. ಆ ಪೂಜೆಗೆ ನನಗೆ ಹೋಗೋದಕ್ಕಾಗಲಿಲ್ಲ. ಯಾಕೆಂದರೆ ಅಯ್ಯಪ್ಪ ಸ್ವಾಮಿ ಬಂದುಬಿಟ್ಟು ತುಂಬ ಕಠೋರವಾದ ದೇವರು ಅಂತ ಹೇಳ್ತಾರೆ. ಅಲ್ಲಿ ಈ ಥರ ನಾವು ಈ 4 ಪೀರಿಯಡ್ ಆಗಿರ್ತೇವೋ, ಸೊ ನಾವು ಪೀರಿಯಡ್ ಆಗಿ 8 ದಿನ ಆದರೂ ಕೂಡ ಆ ದೇವ್ರ ಹತ್ರ ಹೋಗಬಾರ್ದು. ಇವತ್ತಿಗೆ 5 ಡೇಸ್ ಆಗಿತ್ತು, ಹೋಗ್ಬೋದಿತ್ತು. ಬಟ್ 8 ದಿನದವರೆಗೂ ನಾವಲ್ಲಿ ಹೋಗಬಾರ್ದು. ಹಾಗಾಗಿ ನಾನು ಹೋಗಲಿಲ್ಲ. ಸುಖವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಲಿ. ನನ್ನ ತಮ್ಮ ಶಬರಿಗೆ ಹೋಗ್ತಿದ್ದಾರಲ್ವ, ಸೊ ಸುಖವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಇಲ್ಲಿಂದ ನಾನು ಮನಸಾರೆ ಹಾರೈಸ್ತಾ ಇದ್ದೀನಿ. ಮಕ್ಕಳು ಹೋಗಿರೋದೇ ಒಂದು ಖುಷಿ. ಹಾಗೆ ಮಕ್ಕಳಿಲ್ಲದೆ ಇಲ್ಲಿ ಜಾತ್ರೆ ಮಾಡ್ತಿದ್ದೀನಲ್ವ, ಅದು ಒಂದು ಸ್ವಲ್ಪ ಬೇಜಾರು. ಜಾತ್ರೆ ಅಂದರೆ ಏನು, ಮಾಮೂಲು ಹೋಗ್ಬಿಟ್ಟು ದೇವರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಡು ಊಟ ಮುಗಿಸ್ಕೊಂಬರ್ತೀವಿ. ಜಾತ್ರೆ ಮಾಡುವಂಥದ್ದು ಏನಿಲ್ಲ. ಮಕ್ಕಳಿದ್ದಿದ್ರೆ ಜಾತ್ರೆ ಆಗಿರೋದು. ಏನಾದರೂ ನೋಡೋಣ, ಏನೋ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಮಕ್ಕಳಿಗೆ ಏನಾದರೂ ತೊಗೊಂಡು ಬರೋದೊಂದು ಪ್ಲ್ಯಾನ್ ಇದೆ. ಹಾಗೆ ಸ್ನೇಹಿತರೆ, ಮತ್ತೆ ನಾನು ರಿಪೀಟ್ ಹೋಗಿದ್ದೆ ಬಟ್ಟೆ ಶಾಪಿಂಗಿಗೆ ಅಂತ ಹೇಳಿದ್ನಲ್ವ. ಸೊ ಈ ರೀತಿ ಪ್ಯೂರ್ ಕೈ ಮಗ್ಗದಲ್ಲಿ ನೆಗೆದಿರುವಂಥ ಸೀರೆಗಳನ್ನ ತಂದಿದ್ದೀನಿ. ಅದನ್ನೆಲ್ಲ ನಾನು ನಿಮಗೆ ಆನಂತರ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಹೇಳಿದ್ನಲ್ವ, ಓವರ್ ನೈಟ್ ಕೆಲಸ ಮಾಡಿಬಿಟ್ಟು ಇವಾಗ ತಾನೇ ಮಲ್ಕೊಂಡಿದ್ದಾರೆ. ನಾನಲ್ಲಿ ವಿಡಿಯೋ ಮಾಡಿ ಜೋರಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಸೊ ಅವ್ರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಂಗಾಗಿ ಅವ್ರು ಎದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೀಯಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನನ್ನದು ಕೆಲಸ ಏನೂ ಇಲ್ಲ, ಕೆಲಸ ಏನಿಲ್ಲ.
ಕೆಲವೊಂದಿಷ್ಟು ಓಲ್ಡ್ ವೀಡಿಯೋಸ್ದು ಎಡಿಟಿಂಗು ವಾಯ್ಸ್ ಕೊಡೋದು ಎಲ್ಲ ಹಾಗೇ ಇದೆ, ಅಲ್ಲಿಗೆ ಮಾಡಿಬಿಟ್ಟಿದ್ದೀನಿ. ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿರೋರೆಲ್ಲರೂ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಬಟ್ಟೆ ತೋರಿಸೋದು, ವಾಪಸ್ ಫೋಲ್ಡ್ ಮಾಡಿಡೋದು, ಇದೇ ಕೆಲಸ ಆಗೋಗಿದೆ. ಸೊ ವಿಡಿಯೋಕ್ಕೆ ನನಗೆ ಎಡಿಟಿಂಗಿಗೂ ವಾಯ್ಸ್ ಕೊಡೋದಕ್ಕೂ ವಿಡಿಯೋ ಮಾಡೋದಕ್ಕೂ ಕೂಡ ನನಗೆ ಟೈಮ್ ಆಗ್ತಾಯಿಲ್ಲ. ಸೊ ಹಂಗೆ ಅಷ್ಟೊಂದು ಬ್ಯುಸಿ ಅನ್ನೋ ಥರ ಆಗ್ತಿದೆ. ಮನೆ ಕೆಲಸಗಳನ್ನ ಮುಗಿಸ್ಕೊಬೇಕು, ಈ ಕಡೆ ವ್ಯಾಪಾರನೂ ಕೂಡ ನೋಡ್ಕೊಬೇಕಲ್ವ, ಸ್ವಲ್ಪ ಬ್ಯುಸಿ ಅನ್ನೋ ಥರ ಇದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಸಿಗೋಕ್ಕಾಗ್ತಿಲ್ಲ, ಜಾಸ್ತಿ ವಿಡಿಯೋಗಳ ಮುಖಾಂತರ ಸಿಗೋದಕ್ಕಾಗ್ತಿಲ್ಲ. ಮತ್ತು ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಜಾರು ನನಗೆ ವಿಡಿಯೋ ಮಾಡಲಿಲ್ಲ, ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಇರುತ್ತೆ ಲೈಫಲ್ಲಿ. ಸೊ ಹಾಗಾಗಿ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನಲ್ವಾ. ಸೊ ದೇವಸ್ಥಾನಗಳಿಗೆ ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ದೇವಿ ಬನಶಂಕರಿ ಆಶೀರ್ವಾದ, ದೇವಿ ಚೌಡೇಶ್ವರಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹೋಗೋಣ, ಆನಂತರ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಬಾಯ್. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ಅವ್ರ ಹತ್ರ ಬೈಸ್ಕೊಂಡು ಫೈನಲಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಾಯಿತು. ಜೊತೆಗೆ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡಾಯಿತು. ಹಾಗೆ ರೀಸೆಂಟಾಗಿ ಅಕ್ಕ ಮನೆಯಲ್ಲಿ ಮಂಡಕ್ಕಿ ರೆಡಿ ಮಾಡಿದರು, ಬೆಳ್ಳುಳ್ಳಿ ಮಂಡಕ್ಕಿ ಅಂತೇಳಿ ಕರಿತೀವಿ, ಅವಲಕ್ಕಿ ಮಂಡಕ್ಕಿ ಮಿಕ್ಸು ರೆಡಿ ಮಾಡಿದರು, ಅದನ್ನು ಕೂಡ ಕೊಟ್ಟಿದ್ರು. ಉಪ್ಪಿಟ್ಟು ಜೊತೆ ಅದೆಷ್ಟು ಒಳ್ಳೆ ಕಾಂಬಿನೇಷನ್ ಅಂತಂದರೆ, ಇದನ್ನೆರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಯಾವುದೋ ಒಂದು ಮದುವೆ ಸಮಾರಂಭಗಳಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ. ಯಾಕೆಂದರೆ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಮದುವೆ ಸಮಾರಂಭಗಳಿಗೆ ಉಪ್ಪಿಟ್ಟು ಜೊತೆ ಈ ರೀತಿ ಬೆಳ್ಳುಳ್ಳಿ ಮಂಡಕ್ಕಿನ ರೆಡಿ ಮಾಡಿ ಕೊಡ್ತಾರೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಅವ್ರು ಯಾಕೆ ಬೈದರು ಅಂತಂದರೆ, ನೈಟೆಲ್ಲ ನಿದ್ದೆ ಇರಲಿಲ್ವಲ್ಲ, ಸೊ ನಾನು ಹೋಗಿ ಪದೇ ಪದೇ ಎಬ್ಸೋದ್ರಿಂದ ನನಗೆ ಬೈದಿದ್ದಾಯಿತು. ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಇದು ವಾಯ್ಸ್ ಕೊಡ್ತಾ ಇದ್ದೆ, ಸೊ ಹೊರಗಡೆ ಏನೋ ಸೌಂಡ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ನ ತೆಗೆದುಬಿಟ್ಟು ಮತ್ತೆ ನಾನು ರಿಪೀಟ್ ಮತ್ತೆ ವಾಯ್ಸ್ನ ಕೊಡ್ತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈ ಸಾರಿ ಬಂದುಬಿಟ್ಟು ನನಗೆ ತುಂಬ ಇಷ್ಟವಾಗಿರೋಂಥ ಸಾರಿ. ಯಾಕೆ ಅಂತಂದರೆ, ಇದನ್ನ ನಾನು 8 ತಿಂಗಳು ಕ್ಯಾರಿ ಆಗಿದ್ದಾಗ ನಮ್ಮ ಅತ್ತೆ ನನಗೆ ಸೀಮಂತ ಕಾರ್ಯಕ್ಕೆ ಅಂತ ತೊಗೊಂಬಂದಿರೋ ಸೀರೆ. ಸೊ ಸೀರೆ ಉಟ್ಕೊಂಡು ಪಕ್ಕದ ಅಕ್ಕ ನನಗೆ ಹೂ ಕೊಟ್ಟರು. ಸೊ ಹೂವನ್ನ ಮುಟ್ಕೊಂಡು ರೆಡಿಯಾಗಿ ಬಂದಿದ್ದೀವಿ. ಇವತ್ತು ದೇವಸ್ಥಾನಕ್ಕೆ ನಾನು ನಮ್ಮನೆ ಪಕ್ಕದಲ್ಲಿ ಹೊಸದಾಗಿ ಬಾಡಿಗೆ ಬಂದಿದ್ದಾರೆ. ಸೊ ನನ್ನ ಹಿಂದೆ ನೋಡಿದ್ರಲ್ವ, ಸೊ ಅವರು ನಮ್ಮನೆ ಪಕ್ಕದಲ್ಲಿ ಹೊಸದಾಗಿ ಬಾಡಿಗೆ ಬಂದಿರೋರು. ಸೊ ಅವರು ನಾನು ದೇವಸ್ಥಾನಕ್ಕೆ ಬಂದ್ವಿ. ಇದು ಚೌಡೇಶ್ವರಿ ದೇವಸ್ಥಾನ ಅನ್ನೋದಕ್ಕಿಂತ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂದರೆ ತಪ್ಪೇನಿಲ್ಲ. ಯಾಕೆ ಅಂತಂದರೆ, ಇಲ್ಲಿ ಪ್ರತಿ ತಿಂಗಳಾಗಿರ್ಬೋದು ಅಥವಾ ಈ ರೀತಿ ಜಾತ್ರಾ ಮಹೋತ್ಸವದಲ್ಲಾಗಿರ್ಬೋದು ಭಕ್ತರು ಅತಿ ಹೆಚ್ಚಾಗಿ ಕಾಣಿಕೆಯನ್ನು ಕೊಟ್ಟು ತುಂಬಾ ಅದ್ಧೂರಿಯಾಗಿ ಈ ಜಾತ್ರೆಯನ್ನು ನಡೆಸ್ತಾರೆ. ಪ್ರತಿ ಅಮಾವಾಸ್ಯೆನೂ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ, ತುಂಬಾ ಗ್ರ್ಯಾಂಡಾಗಿ ನಡೆಸ್ತಾರೆ. ಚೌಡೇಶ್ವರಿ ಜಾತ್ರೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಬನಶಂಕರಿ ದೇವಿ ಜಾತ್ರೆಗೆ. ಸೊ ಇಲ್ಲಿಗೆ ನಮಗೆ ಇನ್ನೊಬ್ರು ಕೂಡ ಜಾಯಿನ್ ಆದರು. ಮಾಡೋಣ ವಿಡಿಯೋ ಭಾಳ ಚೆನ್ನಾಗಿ ಬರ್ತಾಳೆ. ಮತ್ತೆ ಏನು ಮಾಡೋದು, ನಾವು ನೆನಪಿರ್ತಾವ ಒಂಥರ. ಹಿಂಗೆ ಹೋದಾಗ ಬಂದಾಗ ಟಿಕ್ಟಾಕ್ ಮಾಡಕ್ಕೆ ಇಷ್ಟ, ಅದು ಹೆಂಗೆ ಮಾಡ್ಬೇಕು, ಅದು ಹೆಂಗೆ ಡೌನ್ಲೋಡ್ ಮಾಡಿ ನಮಗೂ ಬರಲ್ಲ. ಇನ್ನು ಇವ್ರು ಯಾರು ಅಂತಂದರೆ, ಇವರು ನಮ್ಮ ಮನೆ ಪಕ್ಕದವ್ರ ಫ್ರೆಂಡ್ ಅಂತೆ. ಒಂದೇನು ಅಂತಂದರೆ, ಈ ಹಳ್ಳಿಯವ್ರ ಪಕ್ಕ ಹಳ್ಳಿಯವರೇ ಏನಾದ್ರು ಬಾಡಿಗೆಗೆ ಬಂದರೆ ತುಂಬ ಚೆನ್ನಾಗಿ ನಾವು ಹೊಂದ್ಕೊಂಡ್ಬಿಡ್ತೀವಿ. ಸ್ವಲ್ಪ ಸಿಟಿಯವ್ರು ಹೊಂದ್ಕೊಳ್ಳೋದಕ್ಕೆ ಟೈಮ್ ತೊಗೊಳ್ತಾರೆ, ಹೊಂದ್ಕೊಳ್ಳೋದಿಲ್ಲ ಅಂತಲ್ಲ, ಟೈಮ್ ತೊಗೊತಾರೆ. ಬಟ್ ಹಳ್ಳಿಯವ್ರು ಹಂಗಲ್ಲ, ಬೇಗ ಹಳ್ಳಿ ವಾತಾವರಣದವ್ರ ಜೊತೆಗೆ ಪಟ್ ಅಂತ ಹೇಳಿ ಹೊಂದ್ಕೊಂಡ್ಬಿಡ್ತಾರೆ. ಸೊ ಅವರು ಹಳ್ಳಿಯವರಾಗಿರೋದ್ರಿಂದ ನಮ್ಮ ಜೊತೆ ತುಂಬ ಚೆನ್ನಾಗೇ ಹೊಂದ್ಕೊಂಡಿದ್ರು. ನಾವು ಜಾತ್ರೆಗೆ ಬಂದ್ವಿ. ಹೋದ ವರ್ಷನೂ ಕೂಡ ನಾವು ಇದೇ ಟೈಮಿಗೆ ಜಾತ್ರೆಗೆ ಬಂದಿದ್ವಿ. ಬಟ್ ಇಷ್ಟೊಂದು ಕ್ರೌಡ್ ಅಂತ ಏನಿರಲಿಲ್ಲ. ಯಾಕೆ ಅಂದರೆ, ಈ ವರ್ಷ ಬನಶಂಕರಿ ದೇವಸ್ಥಾನದಲ್ಲಿ ಮೊದಲನೇ ವರ್ಷದ ಬ್ರಹ್ಮ ರಥೋತ್ಸವನ ಆಚರಿಸ್ತಾ ಇದ್ದಾರೆ. ಸೊ ಹಂಗಾಗಿ ತುಂಬ ಜನ ಇತ್ತು. ಪ್ರತಿ ವರ್ಷ ಬಂದ್ಬಿಟ್ಟು ಎಲ್ಲರೂ ಹಣ್ಕಾಯಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡೆಲ್ಲ ಹೋಗ್ತಾ ಇದ್ರು. ಬಟ್ ಈ ವರ್ಷ ತುಂಬ ಅಂದರೆ ತುಂಬಾ ಜನ ಇದೆ. ಹೋದ ವರ್ಷ ಅಂತೂ ಇನ್ನೂ ಚೆನ್ನಾಗಿತ್ತು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಫಸ್ಟಿನ ವರ್ಷ ತೇರು ಎಳೆಯೋದಾಗಿರೋದ್ರಿಂದ ಎಲ್ಲರೂ ಕೂಡ ತೇರಿಗೆ ಕಟ್ಟಿರೋವಂಥ ಹಗ್ಗದ ಪಕ್ಕನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಓಕೆ, ಮೊದಲನೇ ವರ್ಷ ತೇರು ಎಳಿತಾ ಇದ್ದೀವಿ, ನಮ್ಮದು ಕೂಡ ಒಂದು ಸ್ವಲ್ಪ ಕೈ ಜೋಡಿಸೋಣ ಅನ್ನೋ ಒಂದು ಅರ್ಥದಲ್ಲಿ ತುಂಬ ಜನ ಅಲ್ಲಿ ಕಾತುರದಿಂದ ಕಾಯ್ತಾ ನಿಂತಿದ್ರು. ಅದರಲ್ಲಿ ನಾನು ಕೂಡ ಒಬ್ಬಳು. ಇನ್ನು ಹೂವಿನ ಹಾರಗಳಿಗೆ ಯಾವುದೇ ಕೊರತೆ ಇರಲಿಲ್ಲ. ಹಾಗೆ ಹೂವಿನ ಹಾರಗಳು ಬರ್ತಾನೆ ಇರ್ತಿತ್ತು. ಸೊ ಅದನ್ನು ಕಟ್ತಾ ಇರ್ತಿದ್ರು. ಸೊ ಹೋದ ವರ್ಷ ನಾವು ಗಾಡಿ ಸ್ಕೂಟಿ ತೊಗೊಂಡ್ಬಂದಿದ್ವಿ. ಈ ಸರಿ 3 ಜನ ಇರೋದ್ರಿಂದ ಸ್ಕೂಟಿನ ತರೋದಕ್ಕಾಗಲಿಲ್ಲ. ಹಂಗಾಗಿ
ಆಟೋದಲ್ಲಿ ಬಂದಿದ್ದೀವಿ. ಹಾಗೆ ಸ್ನೇಹಿತರೆ, ಇಷ್ಟೊತ್ತು ರಥನ ನೋಡೋದಕ್ಕೆ ಒಂಥರ ಕಾಣಿಸ್ತಾ ಇತ್ತು, ಬಟ್ ಈಗ ರಥನ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ಯಾಕೆಂದರೆ ನಮ್ಮವ್ವ ನನ್ನ ತಾಯಿ ಆ ಬನಶಂಕರಿ ದೇವಿ ಆ ರಥದೊಳಗೆ ಬಂದು ನೆಲೆಸಿ ಆಯಿತು. ಇನ್ನು ರಥೋತ್ಸವನೂ ಕೂಡ ತುಂಬಾ ಅದ್ಧೂರಿಯಾಗಿ ನಡೆದಾಯಿತು. ಸೊ ರಥ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಜಾತ್ರೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ನಮ್ಮದು ಫೇವ್ರೆಟ್ ಪಾನಿಪುರಿ ಸೆಂಟ್ರ್ ಇದೆ, ಅಲ್ಲಿ ಬಂದು ಪಾನಿಪುರಿ ತಿನ್ಕೊಂಡ್ವಿ. ಸೊ ಆನ್ ದ ವೇ ಇರೋದು. ಹಾಗೆ ಬನಶಂಕರಿ ದೇವಸ್ಥಾನ ಹೊಸ ಬಸ್ ಸ್ಟ್ಯಾಂಡ್, KSRTC ಹೊಸ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಗೆ ತುಂಬ ನೇರ ಆಗುತ್ತೆ. ನಮಗೆ ಒಂದು 4 5 ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲೆಲ್ಲ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಸುಮಾರು ದಿನಗಳಿಂದ ನಾನು ಈ ಥರ 2 ಪಿಂಗಾಣಿದು ಜಾರ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪನ್ನು ಹಾಕಿಡಬೇಡ, ಅದು ಚೇಂಜ್ ಮಾಡು ಅಂತ ಹೇಳ್ತಾನೆ ಇರ್ತಿದ್ರು. ಬಟ್ ನನ್ನಿಂದ ಅದು ಚೇಂಜ್ ಮಾಡೋಕ್ಕಾಗಿರಲಿಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಲ್ವ. ಸೊ ಇವತ್ತು ಬಾಕ್ಸ್ಗಳನ್ನ ಚೇಂಜ್ ಮಾಡೋ ಅಂಥ ಟೈಮ್ ಬಂದಾಯಿತು. ಫಸ್ಟು ಅದನ್ನು ನೀಟಾಗಿ ಎಲ್ಲದನ್ನು ಕೂಡ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಅದಾದಮೇಲೆ ಒಂದು ಕಾಟನ್ ಕ್ಲಾತ್ನ ತೊಗೊಂಡು ನೀಟಾಗಿ ಎಲ್ಲದನ್ನು ಒರೆಸ್ಕೊಂಡು ಇದರೊಳಗಡೆ ನಾನು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಿಡ್ತೀನಿ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹಾಕಿಡಬಾರ್ದು. ಸೊ ಗೊತ್ತಿದ್ದು ಕೆಲವೊಂದು ಸಾರಿ ನಾವು ತಪ್ಪುಗಳನ್ನ ಮಾಡ್ತಿರ್ತೀವಿ. ತಿದ್ಕೊಳ್ಳೋ ಟೈಮ್ ಬಂದಾಗ ತಿದ್ಕೊಂಬಿಡೋಣ ಅಲ್ವಾ. ಸೊ ಇವಾಗ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ನಾನು ಎರಡನ್ನೂ ಕೂಡ ಸ್ಟೋರ್ ಮಾಡಿ ಇಟ್ಟಾಯಿತು. ಹಾಗೆ ಸ್ನೇಹಿತರೆ, ಈ ವ್ಲಾಗ್ನ ಸ್ವಲ್ಪ ಬೇಗನೆ ಶೇರ್ ಮಾಡಬೇಕಿತ್ತು, ಬಟ್ ಹಾಗೆ ಇರಲಿಲ್ಲ. ಇವಾಗ ನೀವು ನನ್ನ ವಾಯ್ಸ್ನ ಕೇಳ್ತಿದ್ದೀರ. ಸೊ ನನ್ನ ವಾಯ್ಸ್ ಫುಲ್ಲು ಡಲ್ಲಾಗಿದೆ. ಸೊ 3 ಡೇಸಿಂದ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಯಾವುದೇ ವಿಡಿಯೋನೂ ಕೂಡ ಮಾಡೋದಕ್ಕಾಗಿರಲಿಲ್ಲ. ಸೊ ಜಾರ್ ಒಂದಾಯಿತು. ಇನ್ನು ನೀವು ಅಲ್ಲಿ ನೋಡ್ತಿದ್ದೀರಲ್ವ ಆಟ ಸಾಮಾನು. ಸೊ ಆ ಥರದನ್ನು ನಾನು ನನ್ನ ಮಗಳಿಗೆ ಬೆಂಗಳೂರಿಂದ ತಂದು ಕೊಟ್ಟಿದ್ದೆ, ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಆಗಿತ್ತು, ಬಟ್ ನನ್ನ ಮಗಳು ಜಗಳಗಂಟೆ ಕೊಡ್ತಾ ಇರಲಿಲ್ಲ. ಹಾಗಂತ ಹೇಳಿ ಅವನಿಗೆ ಅಂಥೇಳಿ ಇವತ್ತು ಜಾತ್ರೆಯಲ್ಲೂ ಸಹ ಇದು ಕಾಣಿಸ್ತು. ಹಾಗಂತ ಹೇಳಿ ಅವನಿಗೆ ಜಾತ್ರೆಯಲ್ಲಿ ಇದನ್ನು ಎತ್ಕೊಂಡು ಬಂದಿದ್ದೀನಿ. ಇದರಲ್ಲಿ ಚಿಕ್ಕ ಮಕ್ಕಳು ಆಡೋದಕ್ಕೆ ಮಾತ್ರ ಖುಷಿಯಲ್ಲ, ನಾವು ಆಡ್ತಾಯಿದ್ರೆ ನಮಗೂ ಕೂಡ ಇದರಲ್ಲಿ ತುಂಬ ಖುಷಿ ಸಿಗುತ್ತೆ. ಇನ್ನು ಮನೇಲಿ ಹೆಣ್ಮಕ್ಳಿದ್ದಾಳೆ ಅಂದರೆ ಅವಳಿಗೆ ಚಿಕ್ಕ ಪುಟ್ಟ ಐಟಮ್ಸ್ ಅಂತೂ ತರ್ತೀನಿ. ನಾನು ಬೆಳಗ್ಗೆ ಏನು ಹೇಳಿದ್ದೆ ಗೊತ್ತಾ, ನೋಡೋಣ ಏನಾದರೂ ಆದರೆ ತರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಏನೂ ತರಲ್ಲ ಅಂದ್ಕೊಂಡೆ 700 ರೂಪಿ ನಾನು ಖರ್ಚು ಮಾಡಿದ್ದೀನಿ. ಏನಾದರೂ ತರಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ರೆ 1000 ಮೇಲೆ ಖರ್ಚು ಮಾಡ್ತಿದ್ನಿ ಏನೋ ಗೊತ್ತಿಲ್ಲ. ಸೊ ಏನೂ ಬೇಡ ಅಂದ್ಕೊಂಡೆ ಇವುಗಳನ್ನೆಲ್ಲ ಎತ್ಕೊಂಡ್ಬಂದಿದ್ದೀನಿ. ಚಿಕ್ಕದು ಹೇರ್ ಬ್ಯಾಂಡ್ನ ತೊಗೊಂಬಂದಿದ್ದೀನಿ. ಈ ಥರ ಸ್ಟೋನ್ದು ಕ್ಲಿಪ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೊಂದಕ್ಕೇ 30 ರೂಪೀಸು. ಸೊ ತುಂಬಾ ಕಾಸ್ಟ್ಲಿ ಇರುತ್ತೆ ಕಾಸ್ಮೆಟಿಕ್ಸ್ ಐಟಮ್ಸ್ ಎಲ್ಲ. ಸೊ ಈ ಥರ ಕ್ಲಿಪ್ಸು ಚಿಕ್ಕ ಮಕ್ಕಳದ್ದು ಐಟಮ್ಸೇ ಸ್ವಲ್ಪ ಜಾಸ್ತಿ ಅನ್ನೋ ಥರ ಇರುತ್ತೆ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪರ್ಲ್ಸ್ ಎಲ್ಲ ಇದೆ, ರೋಸಸ್ ಇದೆ, ಸ್ಟೋನ್ಗಳಿದೆ. ಸೊ ತುಂಬಾ ಕ್ಯೂಟ್ ಆಗಿತ್ತು. ಹಾಗೆ ಈ ಥರದ್ದು 1-2 ಬೋಗಳನ್ನ ತೊಗೊಂಡಿದ್ದೀನಿ. ಸೊ ಇದು ಜಸ್ಟ್ ನನ್ನ ಮಗಳಿಗೆ ಅಂತಲೇ ಇದೆಲ್ಲ ಐಟಮ್ಸ್ನ ಎತ್ಕೊಂಡಿದ್ದು. ಇದರಲ್ಲಿ ನಾನು 2 ಕಲರ್ನ ತೊಗೊಂಡಿದ್ದೀನಿ. ಇದೊಂದು ಕಲರು, ಇನ್ನೊಂದು ಬ್ಲ್ಯಾಕ್ ಕಲರು. ನನ್ನ ಮಗಳಿಗೆ ಒಬ್ಬಳಿಗೆ ಅಂತ ಅಲ್ಲ, ಸೊ ನನ್ನ ತಂಗಿ ಮಗಳು ಬರ್ತಾಳೆ. ಸೊ ಯಾವುದಾದ್ರೂ ಫಂಕ್ಷನಲ್ಲಿ ಎಲ್ಲರೂ ಸೇರ್ತೀವಿ. ಆ ಮೂಮೆಂಟಲ್ಲಿ ಇಬ್ಬರನ್ನೂ ರೆಡಿ ಮಾಡಿದ್ರೆ ಇಬ್ಬರು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಅಂತ ಹೇಳಿನೇ ನಾನು ಈ ಥರದನ್ನು ತೊಗೊಂಡಿರ್ತೀನಿ. ಹಾಗೆ ಚಿಕ್ಕ ಕ್ಲಿಪ್ಸು ಕೂಡ ತೊಗೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರಿಂದ ಅತಿ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಗುಡ್ ನೈಟ್.